ಬ್ಯೂರೋ ಅವರು ಬಂಧಿಸಿದ್ದಾರೆ. 45 ಕೆಜಿ ಹೈಡ್ರೋ ಗಾಂಜಾ ಇತ್ತು. 6 ಕೆಜಿಯಷ್ಟು ಸೈಲೋಸಿ ಬಿನ್ ಅಣಬೆಯನ್ನು ಸೀಸ್ ಮಾಡಲಾಗಿದೆ. ಕೊಲಂಬೋದಿಂದ ಇಬ್ಬರು ಆರೋಪಿಗಳು ಬಂದಿದ್ರಂತೆ. ಸೊ ಅವರನ್ನು ಅರೆಸ್ಟ್ ಮಾಡಲಾಗಿದೆ. 250 ಫುಡ್ ಟಿನ್ಗಳಲ್ಲಿ ಡ್ರಗ್ಸ್ ಅನ್ನ ಸೀಲ್ ಮಾಡಿಕೊಂಡು ಬಂದಿದ್ರು ಪೆಡ್ಲರ್ಸ್ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೇರಳ, ರಾಜಸ್ಥಾನ, ಗುಜರಾತ್ನಲ್ಲಿ ಗಾಂಜಾ ದಂಧೆಯನ್ನ ಈ ಗ್ಯಾಂಗ್ ನಡೆಸ್ತಾ ಇತ್ತು. ಅಂದರೆ ಯುವ ಸಮುದಾಯವನ್ನ ದಾರಿ ತಪ್ಪಿಸೋ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯನ್ನು ಇವ್ರು ಇದ್ರು. ನೋಡಿ, ಆಲ್ಮೋಸ್ಟ್ 50 ಕೆಜಿಯಷ್ಟು ಗಾಂಜಾ ತರ್ತಾರೆ ಬೇರೆ ಬೇರೆ ದೇಶದಿಂದ. ಅಂದರೆ ಏನರ್ಥ? ನೀವು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಶಾಕಿಂಗ್ ಡೀಟೇಲ್ಸ್ ಇದು. ಆಮೇಲೆ ಎಲ್ಲವನ್ನ ನೀಟಾಗಿ ಸುಸಜ್ಜಿತವಾಗಿ, ಅಂದರೆ ಇವರು ಇದು ಫಸ್ಟ್ ಟೈಮ್ ಅಂತೂ ಹಿಂಗೆ ಇಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ತರೋದಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಸಲ ಸ್ಮಗಲ್ ಮಾಡಿದ್ದಾರೆ. NCP ಅವ್ರಿಗೆ ಟಿಪ್ ಸಿಕ್ಕಿದೆ. ಟಿಪ್ ಅಂದರೆ ಇನ್ಫಾರ್ಮೇಷನ್. ಹೀಗೆ ಈ ಥರದ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ ಅವ್ರದ್ದೇ ಆದಂತಹ ಒಂದು ಮೂಲ ಇರುತ್ತೆ, ಇನ್ಫಾರ್ಮರ್ಸ್ ಇರ್ತಾರೆ ಅವ್ರಿಗೆ. ಸೊ ಖಚಿತ ಮಾಹಿತಿ ಮೇರೆಗೆ ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿದ್ದಾರೆ. ಆಶ್ಚರ್ಯ ಅನಿಸೋದು, ಇಷ್ಟೂ ಡ್ರಗ್ಸ್ನ ಮೌಲ್ಯ 50 ಕೋಟಿಯಷ್ಟಂತೆ. 50 ಕೋಟಿಯಷ್ಟು ಇಲ್ಲಿಗೆ ತಂದು ಇದು ಎಷ್ಟು ಜನರ ಹೊಟ್ಟೆಗೆ ಸೇರ್ತಾ ಇತ್ತು, ಎಷ್ಟು ಜನ ದೀರ್ಘಕಾಲದ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರು, ಮತ್ತು ಅವರು ಭವಿಷ್ಯಕ್ಕೆ ಕೊಳ್ಳಿ ಇಡೋ ಕೆಲಸ ಇದು. ಡ್ರಗ್ಸ್ ವಿರುದ್ಧ ಸಮರವನ್ನು ನಿರಂತರವಾಗಿ NDPS ಕಾಯ್ದೆ ಹಾಕಿ NCB ತನಿಖೆಯನ್ನು ಮಾಡ್ತಾನೆ ಇದೆ. ಬಟ್ ಅಣಬೆ ರೀತಿಯಲ್ಲಿ ಹುಟ್ಕೊಳ್ತಾ ಇದ್ದಾರೆ ಡ್ರಗ್ ಪೆಡ್ಲರ್ಸ್. ಬೇರೆ ಬೇರೆ ದೇಶದಿಂದ ಅನಾಯಾಸವಾಗಿ ಬರ್ತಾರೆ. ಆಮೇಲೆ ಅಲ್ಲಿರೋ ದೇಶಗಳ ಏರ್ಪೋರ್ಟ್ಗಳು ಇವರನ್ನು ಹೆಂಗೆ ಚೆಕ್ ಇನ್ ಮಾಡಿ ಚೆಕ್ಔಟ್ ಮಾಡಿಸ್ತಾರೆ ಅನ್ನೋದು ಅರ್ಥ ಆಗ್ತಿಲ್ಲ ನನಗೆ.